ಮಾಳಿ ಸಮಾಜದ ವತಿಯಿಂದ ನಮ್ಮ ಸಮಾಜ ಬಾಂಧವರಿಗೆ ಈ ಮೂಲಕ ಎಲ್ಲರ ಗಮನಕ್ಕೆ ತರಲು ಬಯಸುತ್ತೇನೆ. ಏನೆಂದರೆ, ಈ ಬರುವಂಥ ಒಂದು 13/4/25ರಂದು ನಮ್ಮ ಸಮಾಜದ ಇನ್ನೊಬ್ಬ ಅಶೋಕ್ ಲಿಂಬಿಗಿಡ ಅನ್ನುವರು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ಈ ಕಾರ್ಯಕ್ರಮವನ್ನು ನಮ್ಮ ಸಮಾಜಕ್ಕೆ ಯಾವುದೇ ಹೇಳದೆ ಕೇಳದೆ ಇಲ್ಲಿ ಚಿಕ್ಕೋಡಿ ತಾಲೂಕಿನ ಒಂದು ಸಮಾಜ, ತಾಲೂಕು ಮಾಳಿ ಸಮಾಜ ಅತ್ಯಂತ ಕಾರ್ಯಪ್ರವೃತ್ತವಾಗಿರುವಂಥ ಸಮಾಜಕ್ಕೆ ಯಾವುದೇ ವಿಷಯಗಳನ್ನು ಹೇಳದೆ ಕೇಳದೆ ಅವನು ತನ್ನ ಕಾರ್ಯಕ್ರಮ ಸಮಾಜದ ಕಾರ್ಯಕ್ರಮ ಅಂತ ನಿರೂಪಿಸಿ ಅದನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಆ ದೃಷ್ಟಿಯಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ನಾವು ಅತಿ ಕ್ಲಿಯರ್ ಹೇಳ್ತೇವೆ. ನಮ್ಮ ಚಿಕ್ಕೋಡಿ ತಾಲೂಕು ಮಾಳಿ ಸಮಾಜದ ಸರ್ವ ಸದಸ್ಯರು ಎಲ್ಲರೂ ಕೂಡಿ ನಾವು ಅದನ್ನು ಖಂಡನೆ ಮಾಡಿದ್ದೇವೆ. ಈ ಸಮಾಜದ ಯಾವುದೋ ಪರವಾಗಿ, ನಮ್ಮ ಸಮಾಜದ ಪರವಾಗಿ 13ನೇ ತಾರೀಕಿನ ದಿವಸ ನಾವು ಯಾರೂ ಈ ಸಮಾಜದ ಬೆಂಬಲಿತರ ಅಲ್ಲ, ಅಥವಾ ಈ ಚಿಕ್ಕೋಡಿ ತಾಲೂಕು ಮಾಳಿ ಸಮಾಜ ಅವನನ್ನು ಬೆಂಬಲಿಸೋದಿಲ್ಲ. ಮತ್ತು ನಮ್ಮ ಸಮಾಜದ ಚಿಕ್ಕೋಡಿ ತಾಲೂಕು ಮಾಳಿ ಸಮಾಜದ ಯಾರು ಬೆಂಬಲಿತರು ಇದ್ದಾರೆ, ಇವರು ದಯವಿಟ್ಟು ನಮ್ಮ ಸಮಾಜದ ಹೆಸರು ಹೇಳಿ ಎಲ್ಲಿಯಾದರೂ ದುಡ್ಡು ಕಲೆಕ್ಷನ್ ಮಾಡೋದು ಅಥವಾ ಜನರಿಗೆ ಯಾಮಾರಿಸೋದು ಇಂಥದ್ದನ್ನು ಮಾಡಿದರೆ ತಾವು ಈ ವಿಷಯದಿಂದ ಜಾಗರೂಕರಾಗಿ ಆಗಿರಬೇಕು. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಇವನೊಬ್ಬ ಸಮಾಜ ವಂಚಕ, ಇವನೊಬ್ಬ ಸಮಾಜ ನಯವಂಚಕ. ಈಗಾಗಲೇ 1991ರಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಾಳಿ ಸಮಾಜ ರಿಜಿಸ್ಟ್ರೇಷನ್ ಆಗಿದ್ದು ಅದಕ್ಕೆ ಕಾಡಪ್ಪನ ಮಾಳಿಯವರ ಅಧ್ಯಕ್ಷರಿದ್ದಾರೆ. ಇವನು ಮತ್ತೆ ತಾನು ಒಂದು ರಿಜಿಸ್ಟ್ರೇಷನ್ ಮಾಡಿ ಅಖಿಲ ಕರ್ನಾಟಕ ಮಹಾಸಭಾ ಅಧ್ಯಕ್ಷ ಅಂತೇಳಿ ಹೇಳ್ಕೊಂಡು ತಿರುಗಾಡ್ತಾನೆ. ಅದಕ್ಕೆ ಇವನಿಗೆ ಯಾವ ಜಿಲ್ಲಾದವರ, ಯಾವ ತಾಲೂಕಿನವರ, ಯಾವ ಗ್ರಾಮದವರ ಅಧ್ಯಕ್ಷನ ಮಾಡಿದ್ದಾರೆ ಇದು ಯಾರಿಗೂ ಇಡೀ ನಮ್ಮ ಕರ್ನಾಟಕದಾಗ ಯಾವ ಸಮಾಜದವ್ರಿಗೂ ಗೊತ್ತಿಲ್ಲ. ಅದಕ್ಕಿಂಥ ಕಾರ್ಯಕ್ರಮಕ್ಕೆ ತಾವು ಏನಾದರೂ ತಮ್ಮ ಕಡೆ ಈ ಮನುಷ್ಯ ಬಂದರೆ ಯಾರೂ ಇವಾಗ ಸಹಾಯ ಸಹಕಾರ ಮಾಡಬೇಡ್ರಿ ಮತ್ತು ವಂಚನೆಗೆ ಒಳಗಾಗಬೇಡ್ರಿ. ಈ ದೃಷ್ಟಿಯಲ್ಲಿ ನಾವು ನಮ್ಮ ಸಮಾಜದ ವತಿಯಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಮತ್ತು ನಮ್ಮ ಸಮಾಜದವರು ಯಾರೂ ಅವ್ನಿಗೆ ಬೆಂಬಲ ಕೊಟ್ಟಿಲ್ಲ. ನಮ್ಮ ಸಮಾಜದವರು ಈ ಕಾರ್ಯಕ್ರಮಕ್ಕೆ ಯಾರೂ ಹೋಗೋದಿಲ್ಲ. ನಮ್ಮ ಕಮಿಟಿಯವರು ಇದನ್ನು ಬಹಿಷ್ಕರಿಸಿದ್ದಾರೆ. ಮತ್ತು ಈ ಹಿಂದೆ 8-10 ವರ್ಷಗಳ ಹಿಂದೆ ಇವನು ದುರ್ನಡತೆ ನೋಡಿಕೊಂಡು ನಾವು ಇವನು ಸಮಾಜದಿಂದ ಬಹಿಷ್ಕಾರ ಮಾಡಿದ್ದೇವೆ, ಸಮಾಜದಿಂದ ಹೊರಗಿಟ್ಟಿದ್ದೇವೆ ಇವನ್ನ. ಆದರೂ ಇವು ಮತ್ತು ಚಿಕ್ಕೋಡಿಯಾಗಿ ಬಂದು ಇಲ್ಲೊಂದು ಸುಸಂಘಟಿತ ಸಮಾಜ ಇದ್ದು ಅದಕ್ಕೆ ಯಾವುದೇ ವಿಷಯ ಹೇಳ್ದೆ ಕೇಳದೆ ಇಂಥ ಕಾರ್ಯಕ್ರಮ ನಡೆಸಿದಾನ. ದಯವಿಟ್ಟು ಯಾರೂ ತಾವು ಈ ಸಮಾಜಕ್ಕೆ, ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡಬೇಡ್ರಿ. ಯಾವುದೇ ಹಣ ಕೊಡುವಂಥ ಕೆಲಸ ಮಾಡಬೇಡ್ರಿ. ನಮ್ಮ ಸಮಾಜದ ಈಗಾಗಲೇ ನಾವು ಒಂದು ಉತ್ತಮ ಕೆಲಸ ನಿರ್ವಹಿಸ್ಕೊತ ಹೊಂಟಿದ್ದೇವೆ. ಮಹಾತ್ಮ ಫುಲೆಯವರ ಸ್ಟ್ಯಾಚ್ಯೂ ನಿರ್ಮಾಣ ಕಾರ್ಯ ಈಗಾಗಲೇ ನಮ್ಮ ಚಿಕ್ಕೋಡಿ ಮಾಳಿ ಸಮಾಜದವರು ಕೈಗೊಂಡಿದ್ದೇವೆ. ಮಹಾತ್ಮ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆಯವರ 2 ಪುತ್ಥಳಿಗಳ ನಿರ್ಮಾಣ ಕಾರ್ಯಕ್ರಮ ನಾವು ಈಗಾಗಲೇ ಕೈಗೆತ್ತಿಕೊಂಡಿದ್ದೇವೆ. ಅದರ ಕೆಲಸ ಅತ್ಯಂತ ಜೋರಿನಿಂದ, ಅತ್ಯಂತ ತುರ್ಸಿನಿಂದ ನಾವು ಮಾಡ್ತಾಯಿದ್ದೇವೆ. ಅತಿ ಶೀಘ್ರದೊಳಗೆ ನಾವು ಈ ಮಹಾತ್ಮ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆಯವರ ಸ್ಟ್ಯಾಚ್ಯೂ ನಿರ್ಮಾಣ ಕಾರ್ಯ ಮಾಡ್ತಾಯಿದ್ದೇವೆ. ಅದಕ್ಕೆ ದಯವಿಟ್ಟು ತಾವು ಇದಕ್ಕೆ ಸಹಾಯ ಸಹಕಾರ ಮಾಡಿರಿ. ಇದು ಅಲ್ಲದೆ ಬರುವಂಥ 11ನೇ ತಾರೀಕಿಗೆ ಅಂದರೆ ನಾಳೆ ದಿನ ನಮ್ಮ ಮಹಾತ್ಮ ಫುಲೆ ಜಯಂತಿಯನ್ನು ಪ್ರತಿ ವರ್ಷ ಯಥಾಸ್ಥಿತಿಯಾಗಿ ಏನು ಮಾಡ್ಕೊತ ಬಂದಿದ್ದೇವೆ, ಪ್ರತಿ ವರ್ಷ ಮಾಡಿದಂಥ ಕಾರ್ಯಕ್ರಮಗಳು ನಾವು ಈಗಾಗಲೇ ಮಹಾತ್ಮ ಫುಲೆ ಗಾರ್ಡನ್ ಚಿಕ್ಕೋಡಿಯಲ್ಲಿ ಕಿಯೋಡ್ ಸ್ಕೂಲ್ ಬಾಜುಕಿರುವಂಥ ಮಹಾತ್ಮ ಫುಲೆ ಗಾರ್ಡನ್ದಲ್ಲಿ ನಾವು ಇದನ್ನು ನಮ್ಮ ಮಹಾತ್ಮ ಫುಲೆಯವರ ಜಯಂತಿಯನ್ನು ಆಚರಣೆ ಮಾಡೋದಿದೆ. ತಾವೆಲ್ಲರೂ ಸಮಾಜ ಬಾಂಧವರು ಮಹಾತ್ಮ ಫುಲೆ ಜಯಂತಿಗೆ ಆಗಮಿಸಬೇಕು. ಮುಂಜಾನೆ 8:30 ಗಂಟೆಗೆ ತಾವೆಲ್ಲರೂ ಹಾಜರಿರಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇವೆ, ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಚಿಕ್ಕೋಡಿ ಈಗಾಗಲೇ ನಮ್ಮ ಅಧ್ಯಕ್ಷರು, ನಮ್ಮ ಚಿಕ್ಕೋಡಿ ಮಾಳಿ ಸಮಾಜ ಅಧ್ಯಕ್ಷರಾದ ಕಾಶಪ್ಪನ ಮಾಳಿಯವರು ಹೇಳಿದಂತೆ ಈ ಅಶೋಕ್ ಲಿಂಬಿಗಡಂಥ ವ್ಯಕ್ತಿಯು ದಿನಾಂಕ 13/4/2025 ಪ್ರಾದೇಶಿಕ ಕಚೇರಿಗಳ ಉದ್ಘಾಟನಾ ಸಮಾರಂಭ ಅಂತ ಕಾರ್ಯಕ್ರಮ ಆಯೋಜಿಸಿದ್ದು, ಇದಕ್ಕೆ ಪತ್ರಿಕೆಯನ್ನು ಛಾಪಿಸಿದ್ದು. ಈ ಪತ್ರಿಕೆಯಲ್ಲಿ ನಮ್ಮ ಚಿಕ್ಕೋಡಿಯ ನಮ್ಮದೇ ಆದಂಥ ಸಂಘ ಮಹಾತ್ಮ ಜ್ಯೋತಿಬಾ ಫುಲೆ ಮಲ್ಟಿಪರ್ಪಸ್ ಸೊಸೈಟಿ ಇದ್ದು, ಇದರ ಹೆಸರನ್ನು ಅವನು ಈ ಆಮಂತ್ರಣ ಪತ್ರಿಕೆಯಲ್ಲಿ ಲಿಸ್ಟು ಮತ್ತು ಹೆಸರೆಲ್ಲ ಹಾಕಿದ್ದಾನೆ. ಇದರ ಬಗ್ಗೆ ನಮ್ಮ ಸೊಸೈಟಿಗೆ ಯಾವುದೇ ರೀತಿ
ಮಾಹಿತಿಯನ್ನು ನಮಗೆ ನೀಡಿದೆ, ಇದರಲ್ಲಿ ಛಾಪಿಸಿದ್ದು. ಅದೇ ರೀತಿ ಒಂದು 26-30 ಜನರ ಕಾನೂನು ಸಲಹೆಗಾರ ಅಂತ ಹೆಸರು ಹಾಕಿದ್ದು. ಇದರಲ್ಲಿ ನಾನು ಇದನ್ನು ನೋಡಿ ನಾನು ಸುಮಾರು ಒಂದು 8-10 ನಮ್ಮ ವಕೀಲರಿಗೆ ನಾನು ಕೇಳಿದ್ದು. ಇದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಅದೇ ರೀತಿ ನನ್ನ ಹೆಸರು ಕೂಡ ಇದರಲ್ಲಿ ಇದೆ, ನನಗೂ ಇದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡದೆ ನಮ್ಮ ಹೆಸರುಗಳನ್ನು ಹಾಕಿದ್ದು. ಇದೆಲ್ಲ ನೋಡಿದರೆ ಅವನು ಜನರಿಗೆ ಮೋಸ ಮಾಡಲೆಂದು ಅಥವಾ ಎದಕ್ಕೆ ಮಾಡ್ತಾ ಇದ್ದಾನೆ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಹೆಸರು ತಿಳಿದೇನೆ ಹೆಸರು ಹಾಕಿ ಜನರಿಂದ ಹಣ ದೋಸ್ತಿರಬೇಕು, ಏನಾದರೂ ದುರುದ್ದೇಶ ಇಟ್ಕೊಂಡೇ ಮಾಡ್ತಾ ಇದ್ದಾನೆ. ಇದಕ್ಕೆ ನಮ್ಮದು ಯಾವುದೇ ರೀತಿ ಕಾನೂನು ಸಲಹೆಗಳಿಲ್ಲ. ಹಾಗಾಗಿ ಇದನ್ನು ಸರಿಯಾಗಿ ಜನರು ನೋಡಿಕೊಂಡು ಇದರ ಬಗ್ಗೆ ನಿರ್ಣಯ ತಗೊಂಡು ಇದು ನೋಡ್ಕೋಬೇಕು. ಇದಕ್ಕೆ ನಾವು ಯಾವುದೇ ರೀತಿ ಜವಾಬ್ದಾರರಲ್ಲ. ಮಾಡಿ ಮಹಾತ್ಮ ಜ್ಯೋತಿಬಾ ಫುಲೆ ಸಹಕಾರಿ ಸಂಘವು ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಇದರ ಅಧ್ಯಕ್ಷ ಅಶೋಕ್ ಲಿಂಬಿಗಡೆ ಅವರು 13ನೇ ತಾರೀಕು ಕಾರ್ಯಕ್ರಮ ಮಾಡ್ತಿದ್ದು, ಆಮಂತ್ರಣ ಪತ್ರಿಕೆಯಲ್ಲಿ ನಮ್ಮ ಸಂಸ್ಥೆಯ ಹೆಸರು ಪ್ರಸ್ತಾಪಿಸಿದ್ದಾನೆ. ಆ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಸಂಸ್ಥೆಗೆ ಏನೂ ಸಂಬಂಧ ಇರೋದಿಲ್ಲ. ಹಾಗೂ ಆ ಕಾರ್ಯಕ್ರಮಕ್ಕೆ ನಮ್ಮ ಸದಸ್ಯರು ಆಗಲಿ ನಿರ್ದೇಶಕರು ಯಾರೂ ಅದಕ್ಕೆ ಬೆಂಬಲ ಇಲ್ಲ. ಅದಕ್ಕಾಗಿ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆ ಅಂತೂ ಖಂಡಿಸಿದೆ ಅಂತ ಹೇಳ್ತಾರೆ.